ನಮಸ್ಕಾರ ಗುರು. ಇವತ್ತು ಬೆಳಗ್ಗೆ 8 ಗಂಟೆಗೆ ನಾನು ಬಂದು ಶಾಪ್ ಓಪನ್ ಮಾಡಿದ್ದೆ. ನಮ್ಮ ಅರುಣ್ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಸೊ ಕಸ್ಟಮರ್ಗಾಗಿ ವೆಯ್ಟ್ ಮಾಡಿದೆ, ಸದ್ಯಕ್ಕೆ ಯಾರೂ ಬರಲಿಲ್ಲ. ಸೊ 9 ಗಂಟೆ ಜೊತೆ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮಿಂಗ್ಸು ಕಸ್ಟಮರ್ ಮೇಂಟೈನ್ ಮಾಡಿದರು. 9 ಗಂಟೆ ಕಸ್ಟಮರ್ ಸ್ಟಾರ್ಟ್ ಆದರು. ಸೊ ನೋಡ್ತಿರ್ಬೋದು, ಎಲ್ಲರೂ ಬಂದು ಪರ್ಚೇಸ್ ಮಾಡಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಅರ್ಧಕ್ಕರ್ಧ ಸ್ಟಾಕ್ ಖಾಲಿ ಗುರು. 2 ಗಂಟೆ ಅಷ್ಟೊತ್ತಿಗೆ ಅಷ್ಟು ಜನ ಬಂದು ಪರ್ಚೇಸ್ ಮಾಡಿದ್ರು. ವೀಡಿಯೋ ಮಾಡೋಕ್ಕೆ ಸಹ ಆಗಲಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ನಮ್ಮ ಅಣ್ಣವ್ರನ್ನೆಲ್ಲ ಕರೆಸ್ಕೊಂಡು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತೇಳಿ ಸೊ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರ್ತಿದ್ದರಿಂದ ಕರ್ಸ್ಕೊಂಡ್ವಿ. ಆಮೇಲೆ ಕಸ್ಟಮರ್ ಎಲ್ಲ ಹೋದ್ಮೇಲೆ ಕ್ಲೋಸಿಂಗ್ ಟೈಮ್ ಆಗಿತ್ತು. ಐಟಮ್ಗಳು ಎಷ್ಟು ತೋರಿಸಿದ್ವು ಅಷ್ಟು ತೋರ್ಸೋದು ಖುಷಿ ಆಗಿತ್ತು, ಅಷ್ಟು ಮರ್ಚಿಡೋಕೆ ಕಷ್ಟ ಆಗುತ್ತೆ ಗುರು. ಅದನ್ನ ನೆನೆಸ್ಕೊಂಡು ನಾನಂತೂ ಹತ್ತೇ ಬಿಟ್ಟೆ. ಆಮೇಲೆ ಕ್ಲೋಸಿಂಗ್ ಟೈಮಲ್ಲಿ ಮತ್ತೆ ಕಸ್ಟಮರ್ ಬಂದರು 9:15ಗೆ. ಸೊ ಕಸ್ಟಮರ್ಗೆ ಅವರಿಗೆಲ್ಲ ಕೊಟ್ಟು ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋದ್ವಿ ನಾವು. ಸೊ ಇದಾಯಿತು ಇವತ್ತಿನ ಬ್ಲಾಗಿಂಗ್ಸ್. ಮತ್ತೆ ನಾಳೆ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್. ಅದಾದಮೇಲೆ ಇವತ್ತು ನಮ್ಮ ಅಣ್ಣ ಬೇರೆ ತುಂಬ ದಿವಸ ಆದಮೇಲೆ ಶಾಪಿಗೆ ವಿಸಿಟ್ ಮಾಡಿದರು. ಹೊಳಲ್ಕೆರೆ ಶಾಪ್ ಬಿಟ್ಟು ಚನ್ನಗಿರಿಗೆ. ಸೊ ನಮ್ಮ ಅಂಜು ಅಣ್ಣ ಅವ್ರು ಬಂದಿದ್ದರು. ಅಂಜು ಅಣ್ಣ ಬಂದು ಸೊ ಇವತ್ತು ನಮ್ಮ ಶಾಪ್ಗೆ ಎ ಕನ್ನಡಿಗ ಅವರು ಬಂದಿದ್ದರು. ನಮ್ಮ ವೀಡಿಯೋಸು ಮತ್ತು ವ್ಲಾಗಿಂಗ್ಸ್ನೆಲ್ಲ ನೋಡ್ಕೊಂಬಿಟ್ಟು. ಸೊ ಅವ್ರದ್ದೊಂದು ಸಿಂಪಲ್ ಈವೆಂಟ್ ಇತ್ತು. ಸೊ ಆ ಈವೆಂಟ್ಗೋಸ್ಕರ ನಮ್ಮ ಶಾಪಿಂದನೇ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತೇಳಿ ತೊಗೊಂಡೋದ್ರು. ಸೊ ಅವರು ಬಟ್ಟೆ ಪರ್ಚೇಸ್ ಮಾಡಿದರು ಮತ್ತು ತುಂಬಾ ಖುಷಿಯಾದರು. ಸೊ ಅದಾದಮೇಲೆ ತುಂಬ ಜನ ಕಸ್ಟಮರ್ಸ್ ಬಂದರು. ಕಸ್ಟಮರ್ಸ್ಗೆಲ್ಲ ಶರ್ಟು ಪ್ಯಾಂಟು ಕೊಟ್ವಿ. ಇವರಿಗೆ 2 ಪೇರ್ಸ್ ಆಫ್ ಶರ್ಟ್ಸ್ ಕೊಟ್ವಿ. ಅದಾದಮೇಲೆ ಸಂಜೆ ಆಗಿತ್ತು. ಸೊ ನಾವು ನಮ್ಮ ಅಣ್ಣವರೆಲ್ಲ ಮಾಡೋಕ್ಕೆ ಕೆಲಸ ಇದೆ, ಸುಮ್ಮನೆ ಅದು ಇದು ಅಂತೇಳಿ ವೀಡಿಯೋಸ್ ಮಾಡ್ತಿದ್ವಿ. ಸೊ ಸ್ಟಾಕ್ ಬಂದಿದ್ದನ್ನೆಲ್ಲ ಮತ್ತೆ ಇವತ್ತು ಸಂಜೆ ಮತ್ತೆ ರೀಸ್ಟಾಕ್ ಎಲ್ಲ ಮಾಡಿಕೊಂಡು ಮತ್ತೆ ಶಾಪ್ ಕ್ಲೋಸ್ ಮಾಡೋ ಟೈಮ್ ಆಯಿತು. ಸೊ ಶಾಪ್ ಕ್ಲೋಸ್ ಮಾಡ್ತಾಯಿದ್ವಿ, ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು. ಸೊ ಅದಾದಮೇಲೆ ಸಣ್ಣದಾಗಿ ಹಿಂಗೆ ಸಣ್ಣ ಪುಟ್ಟ ಮಾತಾಡ್ಕೊಂಡು ಶಾಪ್ ಕ್ಲೋಸ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗಿಂಗ್ಸ್. ಮತ್ತೆ ಸಿಗೋಣ ನಾಳೆ. ಟಾಟಾ, ಬೈ ಬೈ, ಟೇಕ್ ಕೇರ್.